ಗೀತಾ ತಾತ್ಪರ್ಯದ ಭಾಷ್ಯದ ಮಾತುಗಳಲ್ಲಿ ಕೃಷ್ಣನ ಮಾತಿನ ಅಭಿಪ್ರಾಯ ಏನು ಅನ್ನೋದನ್ನ ನಾವು ನೋಡ್ತಾ ಬಂದೆವು. ಅದರಲ್ಲಿ 4ನೇ ಶ್ಲೋಕದ ಭಾವ, ಕರ್ಮಗಳನ್ನ ತೊಡಗದೇ ಇದ್ರೂ ನಾವು ಕರ್ಮದ ಚಟುವಟಿಕೆಯಿಂದ ಪಾರಾಗ್ತೇವೆ ಅನ್ನೋದು ಅಸಾಧ್ಯವಾದ ಮಾತು ಅಂತೆಲ್ಲ ಬಂತು. ಆಯುಷ್ಯದ ಅಂದ್ರೆ ಒಬ್ಬ ವ್ಯಕ್ತಿ ಎಲ್ಲಿಂದ ಎಲ್ಲಿ ತನಕ ಕರ್ಮ ಮಾಡ್ತಾನೆ ಅದನ್ನು ಲೆಕ್ಕ ಕೊಟ್ಟರು. ಅದು ಗಂಡ ಆಗಿರ್ಲಿ ಹೆಣ್ಣಾಗಿರ್ಲಿ, ಸುಮಾರು 14 ದಾಟಿದ ವ್ಯಕ್ತಿ ಯಾರೇ ಆದ್ರೂ ಕೂಡ 10 ಜನ್ಮಕ್ಕಾಗುವಷ್ಟು ಕರ್ಮವನ್ನು ಮಾಡುತ್ತಾನೆ. ಅದರಿಂದಾಗಿ ಪರದೇವತೆಯನ್ನ ಯಾರು, ಹೇಗೆ, ಏನು, ನನಗೆ ಎಂತೂ ಅದರ ರಕ್ಷಣೆ ಸಿಕ್ಕಿತು ಅನ್ನೋದನ್ನ ತಿಳಿಯದೆ ಮುಕ್ತಿ ಬರುವುದಂತೂ ಅಸಾಧ್ಯವಾದ ಮಾತು ಅನ್ನೋದನ್ನ ನೋಡಿದ್ವಿ. ಯಾಕಂದ್ರೆ ಮುಕ್ತಿ ಅನ್ನೋದು, ಇದರಿಂದ ಸಂಸಾರದ ಬಿಡುಗಡೆ ಅನ್ನೋದು ಸುಲಭದ ಮಾತಲ್ಲ ಅನ್ನೋದಂತೂ ಸ್ಪಷ್ಟ. ಆಗ ಸಂಸಾರ ಅದನ್ನು ಬಿಡಿಸಿಕೊಳ್ಳುವುದು ಅಂತ ಈ ಮಾತೆಲ್ಲ ಬಂತು. ಕರ್ಮಗಳಲ್ಲಿ ಅಂಟಿಕೊಳ್ಳದೆ ಇರುವುದು, ಇದು ನಿಜವಾದ ಸನ್ಯಾಸ ಹೊರತು ಕರ್ಮವೇ ಬಿಟ್ಟು ಬಿಡುವುದು ಅನ್ನೋದು ಸನ್ಯಾಸ ಅಲ್ಲ ಅಂತ. ಆದ್ರೆ ಒಂದು ಬೇಡವಾದ ಕರ್ಮಗಳ ತ್ಯಾಗ ಮಾಡುವುದರಿಂದ ಸ್ವಲ್ಪ ಲಾಭ ಇದೆ. ಮುಂದೆ ಅವರು ಮಾಡುವ ಪ್ರತಿಯೊಂದು ಕರ್ಮವನ್ನು ಕೂಡ ಸಾಧಕನಾಗುವ ಸ್ಥಿತಿಯಲ್ಲಿ ಎಲ್ಲವನ್ನೂ ಭಗವಂತನ ಪ್ರೀತಿಗಾಗಿ ಮಾಡ್ತಾರೆ ಅನ್ನುವುದು ಮತ್ತೆ ಧೈರ್ಯ ಕೊಡುತ್ತೆ. ಇಲ್ಲೊಂದು ಸಂದೇಹ ಏನು ಅಂದ್ರೆ, ಸನ್ಯಾಸ ಅನ್ನೋ ಶಬ್ದವನ್ನ ನೀವು ಒಂದು ಕಡೆ ಕರ್ಮಗಳ ಪರಿತ್ಯಾಗ ಅನ್ನೋ ಅರ್ಥದಲ್ಲಿ ಬಳಸಿದ್ರಿ, ಕಾಮ್ಯ ಕರ್ಮಗಳ ಪರಿತ್ಯಾಗ ಅಂತ. ಇನ್ನೊಂದ್ ಕಡೆ ಫಲದ ಆಸೆಯಿಂದ ಮಾಡುವ ಕರ್ಮಗಳ ತ್ಯಾಗ ಅಂತೀರಿ. ಎರಡು ಒಂದೇ ಶಬ್ದಕ್ಕೆ ಅರ್ಥ ಆಗತ್ತಾ ಅಂದ್ರೆ, ಅದು ಪ್ರಸಂಗದಲ್ಲಿ ಹಿಂದೆ ಮುಂದೆ ನೋಡ್ಕೊಂಡು ಅರ್ಥ ಹೇಳ್ಬೇಕು. ಇಲ್ಲಿ ಜ್ಞಾನ ಮತ್ತು ಕರ್ಮಕ್ಕೆ ಎರಡು ಯೋಗಗಳೇ, ಎರಡರಿಂದಲೂ ಮೋಕ್ಷ ಆಗತ್ತೆ ಅಂತ ಹೇಳಿ ಕರ್ಮಣಾಮನಾರಂಭ ನಿಷ್ಕರ್ಮಿ ಪುರುಷೋಸ್ಮೃತೆ ಅಂತ ಹೇಳಿದ್ದಾರೆ. ಕರ್ಮದ ತ್ಯಾಗದಿಂದ, ಕರ್ಮ ಫಲತ್ಯಾಗದಿಂದ ಮೋಕ್ಷ ಉಂಟು ಅಂತ ನಿರೂಪಣೆ ಮಾಡಿ ಆದ್ಮೇಲೆ ಕರ್ಮದ ತ್ಯಾಗದಿಂದ ಮೋಕ್ಷ ಇಲ್ಲ ಅಂದ್ರೆ ಏನರ್ಥ? ಕರ್ಮ ಫಲತ್ಯಾಗ ಮಾಡದೆ ಕರ್ಮ ತ್ಯಾಗ ಮಾಡಿದ್ರೆ ಉಪಯೋಗ ಇಲ್ಲ ಅಂತ ಅರ್ಥದಲ್ಲೇ ಹೇಳಿದ್ರು. ಮುಂದೆ ಮತ್ತೆ 18ನೇ ಅಧ್ಯಾಯದಲ್ಲಿ ಸನ್ಯಾಸ ಅಂದ್ರೆ ಯಾವುದು ಮೋಕ್ಷೋಪಯೋಗಿ ಅಂತ ಹೇಳುವಾಗ, ಫಲದ ಆಸೆಯಿಂದ ಮಾಡುವ ಕರ್ಮಗಳನ್ನೇ ಬಿಟ್ರೆ ಆಗ ಅದು ಒಂದು ಲಾಭ. ಯಾಕಂದ್ರೆ ಅಲ್ಲಿ ಬಂದದ್ದು ಕೆಸರನ್ನ ಬೇಕು ಅಂತ ಕೈ ತಾಗಿಸಿಕೊಂಡು ಆಮೇಲೆ ಅಯ್ಯೋ ಕೆಸರಾಯ್ತು ಅಂತ ಅಳುವುದಕ್ಕಿಂತ ಅಂತ ಕೆಸರಿನ ಕಡೆಗೆ ಗಮನ ಕೊಡದೆ ನಡೀಬೇಕಾದ ಮುಂದಿನ ದಾರಿಯನ್ನ ಗಮನಿಸಿದ್ರೆ ಹೆಚ್ಚು ಉತ್ತಮ ಅನ್ನುವ ಹಿನ್ನೆಲೆಯಲ್ಲಿ ಬಂದ ಕರ್ಮ ಫಲನ್ಯಾಸ ಆದ್ರಿಂದ ಕರ್ಮ ಫಲನ್ಯಾಸ ಒಂದು ಕಡೆ, ಕಾಮ್ಯ ಕರ್ಮಗಳದ್ದೇ ನ್ಯಾಸ ಇನ್ನೊಂದು ಕಡೆ. ಇದು ಎರಡೂ ಕೂಡ ಸನ್ಯಾಸ ಅಂತ ವಿವರಣೆ ಕೊಟ್ಟ ಹಾಗಾಯ್ತು. ಅದು ಭಾಗವತದಲ್ಲೂ ಬಂದಿತ್ತು.
ಅಲ್ಲೂ ಈ ಮಾತುಗಳಿಂದ, ಕರ್ಮಗಳಿಂದ ಯಾರ ಮನಸ್ಸು ಚೆನ್ನಾಗಿ ಶುದ್ಧವಾಗುತ್ತೋ, ಅಂತರಂಗ ಕಮನೀಯವಾಗುತ್ತೋ, ಅವನಲ್ಲಿ ಸಹಜವಾಗಿಯೇ ವೈರಾಗ್ಯದ ಬುದ್ಧಿ ಬರುತ್ತೆ ಅನ್ನೋ ಮಾತಿದೆ. ವಿರಕ್ತರಾದವರಿಗೇನೆ ಜ್ಞಾನದ ಹೊಳಪು ಅನ್ನುವ ಮಾತು ಇದೆ. ಒಳ್ಳೆ ಮಾತುಗಳಿದ್ರು ಕೂಡ ಕೆಲವರಿಗೆ ಇಷ್ಟನೇ ಆಗಲ್ಲ. ಯಾಕೆಂದ್ರೆ ಅದು ಇಷ್ಟಪಡಬೇಕಾದ ವಸ್ತು ಅಂತಾನೆ ಗೊತ್ತಿರಲ್ಲ ಅವನಿಗೆ. ಯಾಕೆಂದ್ರೆ ಈಗ ಮಕ್ಕಳು ಇತ್ಯಾದಿ ಎಲ್ಲ ಒಳ್ಳೆ ಸಂಸ್ಕಾರವಂತರಾಗಿ ಏನು ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಮನೆಯಲ್ಲಿ ನಡೀತಾ ಇದ್ರೆ, ಆ ಸತ್ಸಂಸ್ಕಾರದ ಬಗ್ಗೆ, ಸನಾತನ ಸಂಸ್ಕಾರದ ಬಗ್ಗೆ ಆಸಕ್ತಿ ಇಲ್ಲದೆ ಇದ್ದಾಗ ಮಕ್ಕಳದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕೋಪ ಬರುತ್ತೆ ಹಿರಿಯರಿಗೆ. ಅವ್ರಿಗೆ ಅದರ ಸಂಸ್ಕಾರ ಇರಲ್ಲ, ಅವ್ರ ಸಂಸ್ಕಾರ ಬೇರೆ ಇರುತ್ತೆ. ನಮ್ಗನ್ಸತ್ತೆ ಇದು ಹೇಗೆ ಇಷ್ಟು ಒಳ್ಳೇದನ್ನು ಇಷ್ಟಪಡದೆ ವಿರೋಧಿಸ್ತಾರೆ ಅಂತ. ಆದ್ರೆ ಜಗತ್ತಿನಲ್ಲಿ ಹಾಗೂ ಮಂದಿ ಇರ್ತಾರೆ, ಹೀಗೂ ಮಂದಿ ಇರ್ತಾರೆ. ನಮ್ಗೆ ಅದು ಒಳ್ಳೇದು ಅನ್ನುವ ಭಾವದಿಂದಲೇ ಅದರ ಜೊತೆಗೆ ಒಡನಾಟ ಇದ್ದು ಹುಟ್ಟಿ ಬಂದಿದ್ರೆ ಅವಾಗ ಅದರಲ್ಲಿರುವ ಗುಣಗಳೇ ಕಾಣ್ತಾ ಹೋಗುತ್ತೆ. ನಮ್ಗೆ ಒಂದೊಂದು ಕೆಟ್ಟ ಅನುಭವ ಆಗಿ ಬಿಟ್ಟಿದ್ರೆ ಅಂಥ ಸಂಸ್ಕಾರಗಳ ಬಗ್ಗೆ, ಶಾಸ್ತ್ರಗಳ ಬಗ್ಗೆ ಅದರ ಒಳ್ಳೇದು ಹೇಳಿದ್ರು ಕೂಡ ಮಕ್ಕಳು ಹಾಳಾಗ್ತಿದ್ದಾರೆ, ಹಾನಿ ಮಾಡ್ತಿದ್ದಾರೆ, ಅದರ ಬಗ್ಗೆ ತಪ್ಪು ದಾರಿ ಹಿಡಿತಾ ಇದ್ದಾರೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಸಂಸ್ಕಾರವಂತರಿಗೆ ಮಕ್ಕಳು ಆಧುನಿಕತೆ ಕಡೆಗೆ ಓಡ್ತಾ ಇದ್ದಾರೆ ಎಂದಾಗ ಅವರು ಹಾಳಾಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆಧುನಿಕ ಬದುಕಿಗೆ ಒಗ್ಗಿಕೊಂಡವರಿಗೆ ಮಕ್ಕಳು ದೇವರು ದಿಂಡ್ರು ಇತ್ಯಾದಿಗಳನ್ನು ಹೇಳುತ್ತಾರೆ ಅಂತಂದಾಗ ಅವರಿಗೆ ತಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ ಅಂತ ಅನಿಸ್ತಾ ಇರೋದು. ಆಧುನಿಕ ಜೀವನದ ರೂಪರೇಷೆಗಳೇ ಗೊತ್ತಿಲ್ಲದೆ ಇದ್ರೆ ನಾಳೆ ಹೊರಗೆ ಬಂದವರಿಗೆ ಮರ್ಯಾದೆಯಲ್ಲಿರುತ್ತೆ, ಎಲ್ಲರ ಜೊತೆಗೆ ನಾರ್ಮಲ್ ಲೈಫ್ ಅನ್ನು ಹೇಗೆ ಲೀಡ್ ಮಾಡ್ತಾರೆ ಅಂತ ಇಬ್ರು ಒಂದೊಂದು ರೀತಿಯಲ್ಲಿ ತಮ್ಮ ಸುತ್ತಲಿನ ಬೆಳವಣಿಗೆಯ ಬಗ್ಗೆ ಅಸಮ್ಮತಿಯನ್ನ ತೋರಿಸ್ತಾ ಇರ್ತಾರೆ. ಆದ್ದರಿಂದ ಬರೀ ಕರ್ಮ ತ್ಯಾಗವೇ ಮೋಕ್ಷಕ್ಕೆ ಕಾರಣ ಅಲ್ಲ. ಕೆಲವೊಮ್ಮೆ ಅದಕ್ಕೆ ಒಳ್ಳೆ ಫಲ ಇರುವುದಿಲ್ಲ. ಕರ್ಮ ಮಾಡುವಾಗ ಅಲ್ಲಿ ಕರ್ಮ ಇದೆ, ಅದಕ್ಕೆ ಸರಿಯಾದ ಫಲ ಇಲ್ಲ, ಅಸಂಗತವಾದ ಕರ್ಮ. ಅಂತಹ ಕರ್ಮವನ್ನು ತ್ಯಾಗ ಮಾಡಿದ ಅಂತ ಇಟ್ಕೊಳ್ಳಿ. ನೋಡಿ, ನಾನಂತ ಕರ್ಮ ತ್ಯಾಗ ಮಾಡಿದ್ದೇನೆ ಅಂತ ಅವನಿಗೆ ಮೋಕ್ಷ ಸಿಗಲ್ಲ. ಯಾಕೆಂದ್ರೆ ಯಾವ ಕರ್ಮ ತ್ಯಾಗ ಮಾಡಬೇಕು ಅನ್ನೋದಕ್ಕೂ ಒಂದು ನಿಯಮ ಇದೆ. ಇನ್ನು ಸನ್ಯಾಸಾಶ್ರಮ ಇರುವುದು ಸಾಧನೆಯನ್ನು ಹೆಚ್ಚಿಸಿಕೊಂಡು ಹೋಗ್ಲಿಕ್ಕೆ. ಕೇವಲ ಸನ್ಯಾಸ ತೆಗೆದುಕೊಂಡ ತಕ್ಷಣ ಮೋಕ್ಷ ಆಗುತ್ತೆ ಅಂತನೂ ಯಾರು ಹೇಳಿಲ್ಲ. ಯಾಕೆಂದ್ರೆ ಸನ್ಯಾಸ ತೆಗೆದುಕೊಂಡ ತಕ್ಷಣ ಮೋಕ್ಷ ಆಗಿದ್ರೆ ನಿರಂತರ ಅನೇಕ ಜನ ಇವತ್ತು ಸನ್ಯಾಸನೆ ತಗೊಂಡು ಅಥೋ ನ ಕರ್ಮತ್ಯಾಗ ಏವ ಮೋಕ್ಷ ಸಾಧನ ಫಲಾಭಾವಾತ್ ಕರ್ಮಾಭಾವಾತ್. ಫಲ ಇಲ್ಲದೆ ಹೋದಾಗ, ಕರ್ಮ ಇಲ್ಲದೆ ಹೋದಾಗ ಮಾತ್ರ ದಾರಿಯಲ್ಲಿ ಸ್ಪಷ್ಟತೆ ಬರುತ್ತೆ.
ಯತ್ಯಾಶ್ರಮಸ್ತು ಪ್ರತ್ಯಯಾರ್ಥೋ ಭಗವತ್ತೋಷಣಾರ್ಥಶ್ಚ. ಯತ್ಯಾಶ್ರಮ ಅಂತ ಅನ್ನೋದ್ರಲ್ಲಿ ವಿಶೇಷ ಹೆಗ್ಗಳಿಕೆ ಇದೆ, ಹೌದು. ಯಾವ ಅರ್ಥದಲ್ಲಿ? ಅದರಲ್ಲಿ ಹೆಚ್ಚು ಕಾಲವನ್ನ ತಾತ್ವಿಕತೆಯ ನೆಲೆಯಲ್ಲಿ ಕಳೆಯಬಹುದು ಅಂತ. ಯಾಕೆಂದ್ರೆ ಲೋಕ ಉಪಕಾರಕವಾದ ಬದುಕಿನಲ್ಲಿಯೇ ಅದು ಅವನ ಕ್ಷಣಗಳನ್ನ ಕಳೆಯುವಂತೆ ಮಾಡುತ್ತೆ. ಅಂದ್ರೆ ಇಡೀ ಲೋಕವೇ ಅವನ ಸಂಸಾರ ಅನ್ನುವ ಪ್ರಜ್ಞೆ ಇರುತ್ತೆ. ಅದರಿಂದಾಗಿ ಎಲ್ಲಾ ಕಡೆನೂ ಅವನು ಆ ಆಶ್ರಮದ ಫಲವನ್ನು ಉಣಬಹುದು. ಭಗವತ್ ಸಾಧನೆ ಮಾಡಿ ಹೆಚ್ಚು ಪ್ರೀತಿಯನ್ನು ಸಂಪಾದಿಸ್ಲಿಕ್ಕೆ ಅದು ಕಾರಣವಾಗುತ್ತೆ ಹೊರತು ಯತ್ಯಾಶ್ರಮವೇ ಮೋಕ್ಷಕ್ಕೆ ಕಾರಣ ಅಲ್ಲ ಅನ್ನೋ ಮಾತು ಬಂದಿದೆ. ಗೃಹಸ್ಥಾಶ್ರಮದಲ್ಲಿ ಮತ್ತು ಉಳಿದ ಆಶ್ರಮದಲ್ಲಿ ಬಹುಪಾಲು ಏಕಾಗ್ರತೆ ಅಂತ ಅನ್ನೋದನ್ನು ಸಂಪಾದಿಸ್ಲಿಕ್ಕೆ ಆಗಲ್ಲ. ಅಲ್ಲಿ ವಾಕ್ಯ ಗಮನಿಸಿ, ಅಪ್ರಯತ್ನಮೇವ ಹಿ ಪ್ರಾಯೋ ಗೃಹಸ್ಥಾದೀನ. ಇತರ ಕರ್ಮೋದ್ಯೋಗಾತ್. ಗೃಹಸ್ಥರಿಗೆ ಸನ್ಯಾಸಿಗಳಷ್ಟು ನಿರಂತರವಾದ ನಿಯಮಗಳಿಲ್ಲ. ಆದ್ರಿಂದ ಅಂದ್ರೆ 3000 ಓಂಕಾರ ಜಪ ಇತ್ಯಾದಿ ಏನೇನೋ ತುಂಬಾ ಕಟ್ಟುನಿಟ್ಟಿದೆ. ನಾವು ಸನ್ಯಾಸ ಅಂದ್ರೆ ಇವತ್ತೇನ್ ಅನ್ಕೊಂಡಿದ್ದೇವೆ ಅಂದ್ರೆ ಕಾವಿ ಉಟ್ರೆ ಅದು ಸನ್ಯಾಸ ಅಂತ. ಅದು ಒಂದು ದ್ಯೋತಕಷ್ಟೇ ಹೊರತು ಅದು ಸನ್ಯಾಸದ ಗುರುವೇ ಅಲ್ಲ. 32 ತುತ್ತಿನ ಒಂದು ಹೊತ್ತಿನ ಊಟ ಬಿಟ್ರೆ ಬೇರೆ ಆಹಾರ ಇಲ್ಲ. ಒಳ್ಳೆ ಜರಿಜರಿಯಾದ ಬಟ್ಟೆಗಳನ್ನ ತೊಡುವ ಹಾಗಿಲ್ಲ. ಯಾವುದೋ ವಿಶೇಷ ಕಾರ್ಯಕ್ರಮಗಳಲ್ಲಿ ಮಾತ್ರ, ಅದು ಪರ್ಯಾಯದಂತಹ ಸಂದರ್ಭದಲ್ಲಿ ಮಾತ್ರ ಎಲ್ಲೋ ರೇಷ್ಮೆ ಬಟ್ಟೆ ಉಟ್ರು. ಅದು ಕೆಲವರು ಅದು ಉಡುವುದೂ ಇಲ್ಲ. ಹತ್ತಿಯ ಅಂದ್ರೆ ಸಹಜವಾಗಿ ನೇಯ್ದ, ಸಹಜವಾದ ಕಲರ್ ಹಾಕಿದ ಹತ್ತಿಯ ಬಟ್ಟೆಯನ್ನು ಮಾತ್ರ ಉಡುವಂತಹದ್ದೊಂದು ಕ್ರಮ. ಅಂದ್ರೆ ಮಿನಿಮಮ್ ವಸ್ತುಗಳಿಂದ ಜೀವನವನ್ನ ಲೀಡ್ ಮಾಡುವಂತಹ ವ್ಯಕ್ತಿತ್ವದಿಂದ ಕೂಡಿದ್ರಿಂದಾಗಿ ಸನ್ಯಾಸದಲ್ಲಿ ಸಹಕಾರ ಬೇಕು, ಎಲ್ಲ ತನ್ನ ಸುತ್ತ ಇದ್ದವರದ್ದು ಅನ್ನೋದು ಹೌದಾದ್ರೂ ಕೂಡ ಅತ್ಯಂತ ಸರಳವಾದ ಬದುಕು ಅವನಿಗೆ ಇಷ್ಟ ಆಯ್ತು ಅಂದ್ರೆ ಅದು ತುಂಬಾ ಆರಾಮದಾಯಕವಾದದ್ದು. ಆದ್ರೆ ಮನುಷ್ಯನ ಕೆಲವು ಸ್ವಭಾವಗಳ ಗೋಜಲು ಕಾಡ್ಲಿಕ್ಕೆ ಶುರುವಾದ್ರೆ ಅದು ಎಲ್ಲದರಲ್ಲೂ ಕೂಡ ಎಲ್ಲಿದ್ರೂ ಕಷ್ಟವೇ. ಗೃಹಸ್ಥನಾದವನಿಗೆ ನಾನು ಸನ್ಯಾಸಿ ಆಗ್ಬೇಕು ಅಂತ ಅನಿಸ್ತಾ ಇರುತ್ತೆ. ಸನ್ಯಾಸಿ ಆದವನಿಗೆ ನನ್ನ ನೋಡ್ಕೊಳ್ಳೋರು ಯಾರು ಇಲ್ಲ, ಯಾರಾದ್ರೂ ಇದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಆದ್ರೆ ಕಠಿಣತೆ ಮತ್ತು ಸಾಧನೆಯ ಅವಕಾಶ ಅನ್ನೋ ವಿಷಯದಲ್ಲಿ ಸನ್ಯಾಸಕ್ಕೆ ಹೆಚ್ಚು ಮಹತ್ವ ಇರುವುದರಿಂದ ದೇವರ ಪ್ರೀತಿಯನ್ನು ಹೆಚ್ಚು ಸಂಪಾದಿಸ್ಲಿಕ್ಕೆ ಅವಕಾಶ ಇದೆ ಅನ್ನೋ ಮಾತು. ಆದ್ರಿಂದ ಗೃಹಸ್ಥರಿಗೆ ಬಹುಪಾಲು ಏಕಾಗ್ರತೆ ಇಂದ ಬದುಕುವುದು ಅಸಾಧ್ಯ. ಯಾಕಂದ್ರೆ ಇತರ ಕರ್ಮಗಳಲ್ಲೂ ಮಡದಿ ಮಕ್ಕಳು, ವ್ಯವಹಾರ, ತಂದೆ ತಾಯಿ ಎಲ್ಲವೂ ಒಂದು ಚೌಕಟ್ಟದು. ಅಷ್ಟರ ನಂತರಂತೆ ಬೇರೆ ಯೋಚನೆ ಮಾಡಬೇಕು. ಏಕಾಗ್ರತೆಯ ಸಾಧನೆ ಇಲ್ಲದೆ ಇದ್ರೆ ಜ್ಞಾನ ಸಿಗುವುದು ಅಸಾಧ್ಯ. ಆದ್ರಿಂದ ಜ್ಞಾನಕ್ಕಾಗಿ ಪ್ರಯತ್ನ ಪಡುವ ವಿಷಯದಲ್ಲಿ ಸಮಯ ಗೃಹಸ್ಥನಿಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಶ್ರುತಿಯಲ್ಲೂ ಅದೇ ತರದ ಮಾತಿದೆ. ನಾ ಶಾಂತೋ ನಾ ಸಮಾಹಿತ ಅಂತ. ಅಪ್ರಯತ್ನಾನಾಂ ನ ಜ್ಞಾನಂ. ಯಾರಿಗೆ
ಪ್ರಯತ್ನ ಕಮ್ಮಿ ಇದೆಯೋ ಅವನಿಗೆ ಏಕಾಗ್ರತೆ ಇಲ್ಲದೆ ಇರುವುದರಿಂದ ಜ್ಞಾನವೂ ಕಮ್ಮಿ. ಭಗವಂತನಲ್ಲಿ ನೆಲೆಗೊಳ್ಳದವನು ಚಿತ್ತದ ಸಮತೋಲನ ಇಲ್ಲದವನು ಭಗವಂತನಿಗೆ ಹತ್ತಿರನಾಗಲಾರ. ಅಂದ್ರೆ ಎಲ್ಲಿ ಸ್ಮರಣೆಗೆ ಅವಕಾಶ ಕಮ್ಮಿ ಆಗುತ್ತೋ ಅಲ್ಲಿ ಚಿತ್ತದ ಲೋಲತನ ಅಂದ್ರೆ ಲೋಲಾಯಮಾನ ಸ್ಥಿತಿ ಅದು ನಿರಂತರ. ಹಾಗಾಗಿ ಭಗವಂತನಲ್ಲಿ ಮನಸ್ಸು ನೆಲೆಗೊಳಿಸುವುದಕ್ಕೋಸ್ಕರ ಸಮಯ ಹೆಚ್ಚು ಬೇಕು, ಜಪಾನುಷ್ಠಾನ ಹೆಚ್ಚು ಬೇಕು, ಅದೇ ತರದ ವಾತಾವರಣ ಇರಬೇಕು. ಪಾಠ, ಚಿಂತನೆ, ಅನುಷ್ಠಾನ, ಅದೇ ತರದ ಜನರ ಒಡನಾಟ, ಇದು ಅವನ ಸಾಧನೆಗೆ ಪೂರಕವಾದದ್ದಾಗುತ್ತೆ. ಮುಂದೋಗಿ ಮಹಾಂಶ ಯತ್ಯಾಶ್ರಮೇ ತೋಷೋ ಭಗವತಃ. ಯತ್ಯಾಶ್ರಮೇ ಭಗವತಃ ತೋಷಃ. ಯತ್ಯಾಶ್ರಮದ ವಿಷಯದಲ್ಲಿ ಭಗವಂತನಿಗೆ ಆಸಕ್ತಿ ಜಾಸ್ತಿ, ಖುಷಿ ಜಾಸ್ತಿ. ತಥಾಹಿ ಆಹ, ಹಾಗೆ ಹೇಳಿದ್ದಾರೆ ಕೂಡ. ಏನಿದೆ? ಯತ್ಯಾಶ್ರಮಂ ತುರೀಯಂತು ದೀಕ್ಷಾಂ ಮಮ ಸುತೋಷಿಣೀಂ ಇತಿ ನಾರಾಯಣ ಅಷ್ಟಾಕ್ಷರ ಕಲ್ಪೆ. ನಾಲ್ಕನೆಯ ಸನ್ಯಾಸಾಶ್ರಮ ನನಗೆ ತುಂಬಾ ಪ್ರೀತಿಕರವಾದ ದೀಕ್ಷೆ. ಯಾಕೆಂದ್ರೆ ಅಲ್ಲಿ ಸಂನ್ಯಾಸ ಇದೆ. ವಸ್ತುಗಳ ತ್ಯಾಗ, ವಸ್ತುಗಳ ಫಲತ್ಯಾಗ, ಕೇವಲ ಭಗವಂತನಲ್ಲಿ ಹೆಚ್ಚು ರತಿ, ಭಗವಂತನನ್ನು ತಿಳಿಸುವಂತಹ ಗ್ರಂಥಗಳಲ್ಲೇ ಅವಲೋಕನೆ ಮಾಡುತ್ತಾ ಸಮಯ ಕಳೆಯುವಂಥದ್ದು, ಇದೆಲ್ಲ ಸಾಧನೆಗೆ ಪೂರಕವಾದ ಅಂಶ. ಸನ್ಯಾಸಾಶ್ರಮ ಅಂದ್ರೆ ಅಂತಹದ್ದೊಂದು ಬಟ್ಟೆ ತೊಟ್ಟು ಬಿಡುವುದು ಅಂತ ಅಷ್ಟೇ ಅರ್ಥ ಅಲ್ಲ. ಇಷ್ಟು ಬೇಕು, ಹಿಂದೆ ಹೇಳಿದ್ರಲ್ವಾ, ನಿರಂತರ ಭಗವಂತನನ್ನು ನೆಲೆಗೊಂಡ ಮನಸ್ಸು, ಚಿತ್ತದಲ್ಲಿ ಸಮತೋಲನ ಇರುವ ಮನಸ್ಸು ಬಹಳ ಇಷ್ಟ. ಅದರಿಂದಾಗಿ ಸನ್ಯಾಸಾಶ್ರಮ ಅಂತ ಅನ್ನೋದು ಬಹಳ ವಿಶೇಷ ಪ್ರೀತಿಕರ ಅನ್ನೋದನ್ನ ನಾರಾಯಣ ಅಷ್ಟಾಕ್ಷರ ಕಲ್ಪದಲ್ಲಿ ಹೇಳಿದ್ದನ್ನ ಆಚಾರ್ಯರು ನೆನಪಿಸಿದರು. ಆಚಾರ್ಯರು ತುಂಬಾ ಮಿತಭಾಷಿ, ಅನಗತ್ಯವಾದದ್ದು ಒಂದ್ ಶಬ್ದ ಆಗಲ್ಲ. ಆದ್ರೆ ಅದು ಬೇಕು ಅಂತ ಅನ್ಸಿದ್ರೆ ಎಲ್ಲಿಂದಾದ್ರೂ ಸರಿ ಹುಡುಕಿಕೊಂಡು ತಂದು ಹಾಕ್ತಾರೆ. ಅಲ್ಲಿ ಅದು ನೀಡಿ ಆಗಿದ್ರೆ, ಅಗತ್ಯ ಇದ್ದದ್ದಾದ್ರೆ, ಅಲ್ಲಿಗದು ತುಂಬಾ ಹೊಂದಿಕೊಳ್ಳುವಂತದ್ದಾದ್ರೆ ಅಷ್ಟಾಕ್ಷರ ಕಲ್ಪ ಇವತ್ತು ಹುಡುಕ್ಲಿಕ್ಕೆ ಸಿಗುದು ಕಷ್ಟ. ತುಂಬಾ ಅಪರೂಪದ ಗ್ರಂಥ ಅದು. ಅದರ ಭಾವವನ್ನ, ಸಾರವನ್ನ, ಸನ್ಯಾಸಾಶ್ರಮದ ಕುರಿತಾಗಿ ಏನು ಬಂತು ಅದನ್ನು ಕೊಟ್ಟರು ಆಚಾರ್ಯರು. ಮುಂದೆ ಅಧಿಕಾರಿಕಾಸ್ತು ತತ್ಸ್ಥಾ ಏವ ಪ್ರಾಯತ್ಯೆ ಸಮರ್ಥಾಃ. ಲೋಕಾಧಿಕಾರದ ಹೊಣೆ ಹೊತ್ತವರಿಗೆ ಅದರಲ್ಲಿ ಇದ್ದುಕೊಂಡೇ ಭಗವಂತನಲ್ಲಿ ಬಗೆಯನ್ನ ಇಡಬಲ್ಲರು. ಆದ್ರೆ ಅದು ಅಸಾಧ್ಯ ಅಲ್ಲ ಅಂತ. ಇಷ್ಟ ಯಾಕೆ ಅಂದ್ರೆ ಸಮಯ ಹೆಚ್ಚು ಹೊತ್ತು ಕೊಡ್ಲಿಕ್ಕಾಗತ್ತೆ ಅಂತ ಅಷ್ಟೇ ಅರ್ಥ ಹೊರತು ಯತ್ಯಾಶ್ರಮ ತೆಗೆದುಕೊಂಡ ತಕ್ಷಣ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತನೂ ಅರ್ಥ ಅಲ್ಲ. ಅಲ್ಲಿ ಬಂದವನು ಮಾತ್ರ ಯೋಗ್ಯ ಜೀವಿ ಅಂತನೂ ಅಲ್ಲ. ಗೃಹಸ್ಥಾಶ್ರಮದಲ್ಲಿ ಇದ್ದು ಕೂಡ ಸಾಧನೆಯನ್ನು ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿದವರು ಆಚಾರ್ಯರು ಒಬ್ಬರೇ. ಉಳಿದವರೆಲ್ಲ ಅದು ಅಲ್ಲಿಂದ ಸನ್ಯಾಸಕ್ಕೆ ಬರಬೇಕು ಅಂತ ಹಠ ಮಾಡಿ ಅದರ ಬಗ್ಗೆ ಆಂದೋಲನ ಮಾಡಿದವರಿದ್ದಾರೆ. ಯಾಕಂದ್ರೆ ಅದಕ್ಕೆ ಸರಿಯಾದ ಮಾತು ಹಾಗೆ ಕಾಣುತ್ತೆ ಕೆಲವೊಮ್ಮೆ, ಆದ್ರೆ ಆಚಾರ್ಯರು ಅದರ ಎಸೆನ್ಸ್ ತೆಗೆದ್ರು. ಆ ಕಂಡ್ರೂ ಕೂಡ ಉಳಿದ ಧರ್ಮದಿಂದ ಮೋಕ್ಷ ಇಲ್ಲ ಅಂತ ಅರ್ಥ ಅಲ್ಲ. ಎಲ್ಲಾ ಧರ್ಮಗಳು ಭಗವಂತನ ತಿಳುವಳಿಕೆಗೆ ಕಾರಣವಾದಂತಹ ಕರ್ಮಗಳೇ. ಭಗವಂತನಿಗೆ ಸಂಬಂಧ ಪಡದಂತಹ ಒಂದು ಕರ್ಮ ಅಂತ ಇಲ್ವೇ ಇಲ್ಲ. ಅಲ್ಲಿ ಭಗವಂತ ಸಂಬಂಧ ಪಡುವವನಾಗಿ ಸಾಧಕನಿಂದ ಕಾಣಿಸಲ್ಪಟ್ರೆ, ಅವನು ಅದನ್ನು ಕಂಡ್ರೆ ಆ ಕರ್ಮವು ಕೂಡ ಧರ್ಮ ಆಗುತ್ತೆ.
ಇಲ್ಲ ಅಂದ್ರೆ ಚಚ್ಕೊಡುವ ಕರ್ಮ ಆಗುತ್ತೆ, ಬಂಧಕ ಕರ್ಮ ಆಗುತ್ತೆ. ಈ ಅಂದ್ರೆ ಹೊಡೆ ಹೊತ್ತು ಕೂಡ ಭಗವಂತನಲ್ಲೇ ಮನಸ್ಸು ನೆಟ್ಟವರ ಬಗ್ಗೆಯೂ ಭಗವಂತನಿಗೆ ಬಹಳ ಪ್ರೀತಿ. ಅಂದ್ರೆ ಲೋಕ ಕರ್ಮವನ್ನು ಮಾಡುತ್ತಲೇ ಭಗವಂತನನ್ನು ಅಷ್ಟು ಅನ್ಯಾದೃಶವಾದ ಪ್ರೀತಿ ತೋರಿಸ್ತಾರೆ ಎಂದಾಗ ಅಂಥವರ ಬಗ್ಗೆಯೂ ಭಗವಂತನಿಗೆ ಬಹಳ ಇಷ್ಟ. ಅಲ್ಲೇ ಮಾತಿದೆ, ಸ ಏವ ಚ ಮಹಾನ್ ಭಗವತ್ತೋಷಃ. ಅಧಿಕಾರದಲ್ಲಿ ಇದ್ದೂ ಕೂಡ ಭಗವಂತನ ಮರೆಯದೆ ಯಾರು ಸಾಧನೆ ಮಾಡ್ತಾನೋ ಅಂಥವನ ಬಗ್ಗೆ ಇನ್ನೂ ಹೆಚ್ಚು ಆಸಕ್ತಿಯನ್ನು ತೋರ್ತಾನೆ. ತಚ್ಚೋಕ್ತಂ ದೇವಾದೀನಾಂ ಆದಿರಾಜ್ಞಾಂ ಮಹೋದ್ಯೋಗೋಪಿ ನೋ ಮನಃ ವಿಷ್ಣೋಶ್ಚಲಿತ ತದ್ಯೋಗೋ ಅಪ್ಯತೀವ ಹರಿತೋಷಣಂ ಇತಿ ಪಾದ್ಮೆ. ದೇವತೆಗಳಿಗೆ ಅಂತಹ ದೊಡ್ಡ ಹೊಣೆಗಾರಿಕೆ ಹೊತ್ತವರಿಗೆ, ಆಮೇಲೆ ಮನ್ವಂತರದಲ್ಲಿರುವಂತಹ ಅನೇಕ ರಾಜರಿಗೆ ತುಂಬಾ ಕೆಲಸ ಇತ್ತು. ಜಗತ್ತಿನ ಜವಾಬ್ದಾರಿ, ಸಂಸಾರದ ಜವಾಬ್ದಾರಿ. ಆದರೂ ಅವರ ಮನಸ್ಸು ಭಗವಂತನಿಂದ ದೂರ ಆಗಲಿಲ್ಲ. ಅವರ ಭೋಗದ ಬಾಳು ಕೂಡ ಭಗವಂತನ ಒಲಿಸುವ ದಾರಿಯೇ ಆಗಿತ್ತು ಅನ್ನೋದ್ರಿಂದ ದೇವರಿಗೆ ಬಹಳ ಇಷ್ಟವಾಗಿತ್ತು. ಹರಿತೋಷಣಂ ತದ್ಯೋಗ, ಅದು ಅತೀವ ಭೋಗ ಅಪಿ ಅತೀವ ಹರಿತೋಷಣಂ. ದೇವರು ಕೊಟ್ಟ ಭೋಗವನ್ನು ಕೂಡ ಅವನ ನೆನೀತಾ ಅವನ ಪ್ರಸಾದ ಅನ್ನುವಷ್ಟು ಶ್ರದ್ಧೆಯಿಂದ ಅವರು ಆ ಕೆಲಸದಲ್ಲಿ ತೊಡಗಿದ್ರು. ಆದ್ರಿಂದಾಗಿ ಈ ದಾರಿ ಅನ್ನೋದು ಯಾವತ್ತೂ ಕೂಡ ವ್ಯರ್ಥ ಅನ್ನುವ ಭಾವ ಸಲ್ಲ, ಅನರ್ಥ, ಇದರಲ್ಲಿ ಯಾವುದೇ ಲಾಭ ಇಲ್ಲ ಅನ್ನುವ ಆಲೋಚನೆ ತಪ್ಪು ಅನ್ನೋದನ್ನ ಪದ್ಮಪುರಾಣದ ಮಾತಿನ ಮೂಲಕ ಇತಿ ಪಾದ್ಮೆ, ಪದ್ಮಪುರಾಣದಲ್ಲಿ ಗಾರ್ಹಸ್ಥ್ಯ ಧರ್ಮದಿಂದ ಸಂಪಾದಿಸುವಂತಹ ಭಾಗವೂ ಕೂಡ ಅತ್ಯಂತ ಮಹತ್ವದ್ದು ಅನ್ನುವ ಸಂಗತಿಯನ್ನ ಹೇಳಿದರು. ಯಾಕೆಂದ್ರೆ ನಿಷ್ಕ್ರಿಯವಾದ ಮನಸ್ಸೇ ತುಂಬಾ ಸೋಮಾರಿ ಆಗುದು. ಇಷ್ಟು ಅಧಿಕಾರದಿಂದ ಕೂಡಿದ್ದಾಗ, ಚಟುವಟಿಕೆಯಿಂದ ಇರುವುದರಿಂದಾಗಿ ಆ ಎಲ್ಲ ಚಟುವಟಿಕೆ ಹಿಂದಿನ ಶಕ್ತಿ ಭಗವಂತ ಅನ್ನುವ ಎಚ್ಚರ ಇದ್ದಾಗ ಇನ್ನು ಹೆಚ್ಚು ಅದು ಜವಾಬ್ದಾರಿಯಿಂದ ಕೂಡಿ ಭಗವಂತನನ್ನು ನೆನೆದ ಅನ್ನುವ ಕಾರಣಕ್ಕಾಗಿ ಅದು ತುಂಬಾ ಅವನ ಭಗವಂತನ ಪ್ರೀತಿಗೆ ಕಾರಣವಾಗುತ್ತೆ. ಕರ್ತವ್ಯ ನಿರತವಾದ ಮನಸ್ಸು ಭಗವಂತನ ನೆನಪಿನಿಂದ ಮತ್ತಷ್ಟು ಪ್ರಸನ್ನವಾಗಿರುತ್ತೆ. ಒಳಗೊಳಗೆ ಖುಷಿಯಿಂದಲೇ ಎಲ್ಲ ಕೆಲಸ ಮಾಡುತ್ತೆ. ನಿರ್ಲಿಪ್ತತೆಯಿಂದಲೇನೆ ಸಾಕ್ತಾ ಇರುತ್ತೆ. ಅದ್ರ ಜೊತೆಗೆ ಒಳ್ಳೆ ಬಲಿತು ನಿಲ್ಲುತ್ತೆ. ವಿರಕ್ತಿಯ ದಾರಿ ಗಟ್ಟಿಯಾಗ್ತಾ ಹೋಗುತ್ತೆ. ಹಾಗೆ ಮುಂದೆ ಸಾಕ್ತಾ ಜ್ಞಾನವೂ ಕೂಡ ಇನ್ನಷ್ಟು ಹೆಚ್ಚು ತಿಳಿಯಾಗುತ್ತೆ. ತಿಳಿತಾ ಅದು ಮೋಕ್ಷದ ಬಾಗಿಲನ್ನೇ ತಟ್ಟಿ ಅವನನ್ನ ಒಳ ಕರ್ಕೊಂಡು ಹೋಗುತ್ತೆ. ಆದ್ರಿಂದಾಗಿ ಗೃಹಸ್ಥನಲ್ಲಿ ನಿಷ್ಕ್ರಿಯತೆ ಅನ್ನೋದು ಇಲ್ಲ ಅನ್ನುವ ಕಾರಣಕ್ಕಾಗಿ, ಆ ಪ್ರತಿಯೊಂದು ಕ್ರಿಯೆಯು ಅವನ ಪ್ರೀತಿಗಾಗಿ ಅನ್ನುವ ಕಾರಣಕ್ಕಾಗಿ ಅದು ದೇವರಿಗೆ ಅತ್ಯಂತ ಮೆಚ್ಚಾದದ್ದು ಅನ್ನುವ ಮಾತು. ಅಂದ್ರಲ್ಲಿ ಮೇಲೆ ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀಹಿ ಅಪಿ ವಾಚಃ ಸಮಾಸನ್ ಅಂದ್ರೆ ಏನಂದ್ರೆ ವರೀಯಸೀಹಿ ಅಪಿ ವಾಚಃ ಸಮಾಸನ್ ಅಂದ್ರೆ ಎಲ್ಲಿದೆ? ಇದೆ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸಿ ಅಪಿ ವಾಚಃ ಸಮಾಸನ್ ಸ್ವಪ್ನೇ ನಿರುಕ್ತ್ಯ ಗ್ರಹ ಮೇಧಿ ಸೌಖ್ಯಂ ನತಸ್ಯ ಹೇತು ನತಸ್ಯ ಹೇಯ ಅನುಮಿತಂ ಸ್ವಯಂ ಸ್ಯಾತ್ ಅಂತ ಭಾಷೆದಲ್ಲಿ. ವರೀಯಸಿ ಅಂದ್ರೆ ಶ್ರೇಷ್ಠವಾದದ್ದು ಅಂತ ಅರ್ಥ. ದೊಡ್ಡ ಮಾತಾಗಿದ್ರು ಕೂಡ ಅದು ಅವನಿಗೆ ಇಷ್ಟ ಆಗದೆ ಹೋದ್ರೆ ಅವನನ್ನು ಉದ್ಧಾರ ಮಾಡುವುದಿಲ್ಲ. ಅದು ವರೀಯಸಿ ವಾಚಂ, ಶ್ರೇಷ್ಠವಾದ ನುಡಿಗಳಾದ್ರೂ ಕೂಡ ಅವನಿಗೆ ತತ್ವಜ್ಞಾನವನ್ನು ಅದು ಕೊಡುವುದೇ ಇಲ್ಲ.
ಅವನ ಎದುರುಗಡೆ ದೊಡ್ಡ ಉಪನ್ಯಾಸ ಆಗ್ತಾ ಇರುತ್ತೆ, ಅವನ ಮನಸ್ಸು ಆಟದ ಗ್ರೌಂಡಿನಲ್ಲಿರುತ್ತೆ. ಅಯ್ಯೋ, ನಾನು ಅದು ಆಟ ಬಿಟ್ಟು ಇಲ್ಲಿಗೆ ಬಂದು ಏನು ಉಪಯೋಗ ಇಲ್ಲ ಅಂತ. ಅದು ವಸ್ತುತಃ ಮೋಕ್ಷದ ಅತ್ಯಂತ ಸರಳೋಪಾಯವನ್ನ ಹೇಳ್ತಾ ಇರುವ ಭಾಷಣದ ಭಾಗ ಆಗಿರುತ್ತೆ. ಆದ್ರೆ ಅವನಿಗೆ ತಲೆಗೆ ಹೋಗುದಿಲ್ಲ. ಅದು ಅವನಿಗೆ ಅದರ ಕಾಳಜಿಯೇ ಇಲ್ಲ, ಅದರ ಬಗ್ಗೆ ಆಸಕ್ತಿಯೇ ಹುಟ್ಟಿಲ್ಲ, ಅದನ್ನ ಇಲ್ಲಿ ತನಕ ಅವನು ಕೇಳಿಯೇ ಇಲ್ಲ. ಎಷ್ಟು ದೊಡ್ಡ ತತ್ವಜ್ಞಾನದ ಮಾತಾಗಿದ್ರು ಕೂಡ ಅದು ವಿರಕ್ತರಾಗಿದ್ರೆ ಮಾತ್ರ, ಅಂದ್ರೆ ಆಟದ ಬಗ್ಗೆ ಗಮನ ಇರುವುದಾದ್ರಿಂದಾಗಿ, ಅಥವಾ ಇನ್ಯಾವುದೋ ಒಂದು ಕಾರ್ಯಕ್ರಮದ ಬಗ್ಗೆ ಬಿಟ್ಟು ಬಂದೆ ಅಂತ ಅನ್ನೋ ವ್ಯಥೆ ಅವನಲ್ಲಿ ಕಾಡಿದೆ ಅಂತಂದಾಗ, ವಿಷಯಾಸಕ್ತಿ ಇರುವಾಗ, ವಿರಕ್ತಿ ಇಲ್ಲದೆ ಇರುವಾಗ, ಭಗವತ್ ಶಕ್ತಿಗೆ ಕಾರಣವಾದಂತಹ ಯಾವುದೇ ಉಪದೇಶದ ಮಾತು ಕೂಡ ಆತನಿಗೆ ಹಿತವಾಗಲಾರವು. ಸ್ವಪ್ನೆ ನಿರುಕ್ತಿ ಅಂದ್ರೆ ಈಗ ಕನಸಿನ ದೃಷ್ಟಾಂತ ಕೊಟ್ಟು ಹೇಳ್ತಾರೆ, ಸ್ವಲ್ಪ ಈ ಮನೆ ಜವಾಬ್ದಾರಿ, ಇದರಲ್ಲಿ ಬರುವಂತಹ 106 ತರದ ಸೌಖ್ಯ, ಇದೆಲ್ಲವೂ ಕೂಡ ಕನಸಿದ್ದ ಹಾಗೆ ಅದು ಬಿಡಬೇಕಾದ್ದು ಅಂದ್ರೆ ಸುಳ್ಳು ಅಂತಲ್ಲ, ಅಥವಾ ಅದು ಅಯೋಗ್ಯ ಅಂತ ಅರ್ಥ ಅಲ್ಲ. ಆದ್ರೆ ಅದರಲ್ಲಿ ನೆಚ್ಚಿಕೊಂಡು ಕೂಡಬಾರದು ಅಂತ ಬಿಡಿಸಿ ಹೇಳಿದ್ರು ಅವನಿಗದು ಇಷ್ಟನೇ ಆಗಲ್ಲ. ಏನ್ರಿ ಅಷ್ಟು ಪುರಾಣಗಳಲ್ಲಿ ಸಂಸಾರದ ವ್ಯವಸ್ಥೆಯನ್ನ ಸರಿಯಾಗಿ ನೋಡ್ಕೊಳ್ಬೇಕು ಅಂತ ಉಪದೇಶ ಮಾಡುತ್ತಾರೆ. ಈಗ ಹೆಂಡತಿ ಮಕ್ಕಳು ಇದನ್ನೆಲ್ಲ ಮದುವೆ ಮಾಡಿಕೊಡುವಾಗ ಬಿಡಬೇಕು ಅಂತ ಅನ್ನೋದಕ್ಕೆ ಮದುವೆ ಮಾಡಿಸುದ ಅಂತ ಅವನ ತಲೆಯಲ್ಲಿ ಅದರ ಅರ್ಥದ ವಿಷಯದಲ್ಲಿ ವಿರುದ್ಧವಾಗಿ ತಿಳ್ಕೊಂಡ್ಬಿಡುತ್ತೆ. ಅವ್ರು ಹೇಳಿದ್ದು ಕನಸಿನಂತೆ ಅದು ಹೇಯವಾದದ್ದು, ಸ್ವಪ್ನದಂತೆ ಅದು ಹೇಯವಾದದ್ದು ಅಂತ ಹೇಳಿದ್ದು ಅದೊಂದನ್ನೇ ನೆಚ್ಕೊಂಡಿರಬಾರ್ದು ಅಂತ ಅಷ್ಟೇ ಅರ್ಥದಲ್ಲಿ ಹೊರತು ಅದಕ್ಕೆ ಅರ್ಥವೇ ಇಲ್ಲ. ಅದು ಕೇವಲ ವಿಷಯ ಭೋಗದ ದೃಷ್ಟಿಯಿಂದ ಅದು ಮುಂದುವರಿಬಾರದು. ಅದು ಭಗವಂತನ ತಿಳುವಳಿಕೆಗೆ ಅನುಗುಣವಾದಂತಹ ಸಂಬಂಧ ಆಗಬೇಕು ಅನ್ನೋ ಅರ್ಥದಲ್ಲಿ ಹೇಳಿದ್ರೆ ಅವನಿಗೆ ಸಿಟ್ಟು ಬರುತ್ತೆ. ಏನ್ರಿ ನೀವು ಆತರ, ನಮ್ಗೆ ಜ್ಞಾನ ಬೇಕು ಅಂತ ನಾವು ಅಷ್ಟು ಕಷ್ಟಪಟ್ಟು, ಅಂದ್ರೆ ಸಂಸಾರದ ಸೌಖ್ಯ ಬೇಕು ಅಂತ ಕಷ್ಟಪಟ್ಟು ಏನೇನೋ ಪೂಜೆ ಪುರಸ್ಕಾರ ಎಲ್ಲ ಮಾಡಿಸಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಮಾಡಿಸ್ತಾ ಇದ್ರೆ, ನೀವು ಇದೆಲ್ಲ ಬಿಟ್ಟು ಬರ್ಬೇಕು ಅಂತ ಹೇಳ್ತಾ ಇದ್ದೀರಲ್ವಾ? ಈ ಇಷ್ಟೆಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿದ್ಯಾಕೆ? ಅದು ಮಕ್ಕಳು ಅಷ್ಟು ಜನ ಸಂಸಾರದಲ್ಲಿ ಬದುಕಿ ಅಷ್ಟು ಜನರ ಜೊತೆಗೆ ಬಾಂಧವ್ಯ ಬೆಳೆಸಿದ ಯೋಚನೆ ಯಾಕೆ? ಎಲ್ಲ ಎಡವಟ್ಟು, ಹಾಗೆಲ್ಲ ಆಗುದಿಲ್ಲ ಅಂತ ಅವ್ರು ಅದನ್ನ ತಿರಸ್ಕರಿಸಿ ಬಿಡ್ತಾರೆ. ಅಂತ ಸರಳವಾದ ಮಾತನ್ನಿದ್ರು ಕೂಡ. ಸರಿ, ಇನ್ನೊಂದು ನಾಶ ಅಂತೂ ನಾಶವಾಯಿತ, ಅದಕ್ಕೆ ಅಷ್ಟೇನೇ ಇದೆ. ಇತಿ ತಥಾ ಶ್ರುತಿ ನಾಶಾಂತೋ ನಾಶಮಾಹಿತಃ ಇತಿ. ನಾಶಾಂತೋ ನಾಶಮಾಹಿತಃ ಶ್ರುತಿಯ? ಹೌದು. ಅಶಾಂತ ಅಂದ್ರೆ ಭಗವಂತನ ಮನಸ್ಸಿಲ್ಲದವನಿಗೆ, ಇಲ್ಲದವನು, ಭಗವಂತನಲ್ಲಿ ಮನಸ್ಸಿಡದವನು. ಅದು ಹಿಂದೆ ಏನ್ ಹೇಳಿದ್ರು? ಅಪ್ರಯತ್ನಾನಾಂ ನ ಜ್ಞಾನಂ. ಯಾರಿಗೆ ಜ್ಞಾನ ಇಲ್ಲ ಅಂದ್ರೆ ಭಗವಂತನಲ್ಲಿ ಎಚ್ಚರ ಇಲ್ಲದವನಿಗೆ ಜ್ಞಾನ ಇಲ್ಲ. ಅಂದ್ರೆ ಅಲ್ಲಿ ಜ್ಞಾನವೇ ಮೊದಲು ಚೂರು ಇರ್ಬೇಕು ಅಂತ ಹೇಳಿದಾಗಾಯ್ತು ಭಕ್ತಿ. ಅಶಾಂತ ಅಂದ್ರೆ ಭಕ್ತಿ ಅಂತ ಇಟ್ಕೊಳ್ಳಿ. ಅಸಮಾಹಿತ. ಸಮಾಹಿತ ಅಂದ್ರೆ ಆ ವಿಷಯದಲ್ಲಿ ಮನಸ್ಸನ್ನ ನೆಟ್ಟು ಯೋಚನೆ ಮಾಡುವಂಥದ್ದು. ಅದೆರಡೂ ಇಲ್ಲ. ಎರಡೂ ಯೋಚನೆಗಳು ಆತನಲ್ಲಿ ಇಲ್ಲ. ಚಿತ್ತದ ಸಮತೋಲನ ಇಲ್ಲ. ಸಮಾಹಿತ ಅಂದ್ರೆ ಸಮಾಹಿತ ಮನಸ್ಸಃ ಅಂದ್ರೆ ಗಮನ ಕೊಟ್ಟು ಮನಸ್ಸಿಟ್ಟು ಕೇಳುವವನು. ಇವನಲ್ಲ, ಮನಸ್ಸಿಟ್ಟು ಕೇಳುವುದಿಲ್ಲ, ಭಗವಂತನಲ್ಲಿ ಆಸಕ್ತಿ ಇಲ್ಲ. ಅಂತವನಿಗೆ ಜ್ಞಾನ ಎಲ್ಲಿಂದ ಬರಬೇಕು? ಅಪ್ರಯತ್ನದಿಂದ. ಪ್ರಯತ್ನಶೀಲನಲ್ಲದವನಿಗೆ, ಏಕಾಗ್ರತೆ ಇಲ್ಲದವನಿಗೆ, ವಿರಕ್ತಿಯ ಭಾವವೇ ಹುಟ್ಟದವನಿಗೆ ಜ್ಞಾನ ಎಲ್ಲಿಂದ ಬರಬೇಕು ಅನ್ನೋದಕ್ಕೋಸ್ಕರ ಆ ಮಾತು ಹೇಳಿದ್ದು. ಸರಿ, ಧನ್ಯವಾದ. ಗೀತೆಯಲ್ಲಿ ಬಂದಿದೆ ಅನ್ಸುತ್ತೆ ಈ ಮಾತು, ನಾಶಾಂತೋ ನ ಸಮಾಹಿತ. ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.